ಚೆನ್ನಾಗಿದ್ದೀನಕ್ಕ. ಹ್ಞೂ ಚೆನ್ನಾಗಿದ್ದೀವಮ್ಮ. ಯಾವಾಗ ಬಂದ್ರಿ? ಇವಾಗಿನ ಬಂದ್ವಿ ಕಣಕ್ಕ. ಹುಡುಗರು ಫೋನ್ ಮಾಡಿದ್ವು, ಅದಕ್ಕೆ ಬಂದ್ವಿ. ಈ ಅಪ್ಪಿಯೇ ಬಿಡತ್ತಾಗೆ ನೀನು ನಡಿ ಹೋಗೋಣ. ನೀನು ನಮ್ಗಿನ್ನು ಇದ್ದಾರೆ ಮಾತಾಡ್ಸೋಣ. ಅಲ್ಲೇ ಮನಸ್ಸು ತಡಿಯಲ್ಲ ಅಪ್ಪನಿಗೆ. ಸಣ್ಣ ಹುಡುಗಿ ಮೇಲೆ ಬೋಲ ಆಸೆ ಇಕ್ಕೇಣಿತ್ತು, ಅದಕ್ಕೆ ಮನಸ್ಸು ತಡಿಯಲ್ಲ. ಅದಕ್ಕೆ ನಡಿ ನಮ್ಮ ಹುಡುಗರು ಇಬ್ಬರು ಫೋನ್ ಮಾಡಿದ್ರು, ಹೋಗೋಣ ಮಾತಾಡ್ಸ್ಕೊಂಬರೋಣ ಅಂತ ಬಂದ್ವಿ. ಐದಾರು ಒಳಗೆ ಅಮ್ಮಣ್ಣೀರು? ಐದಾರು ಒಳಗೆ ಐದಾರು. ನನ್ನ ಮಗ ಹಂಗೇನೆ ಅವತ್ತು ಓಟ ಆಡ್ದ. ಅಯ್ಯೋ 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 ಓಡೋದು ಮದುವೆ ಆಗ್ಯಾವಳೆ, ಓಡೋದ್ಲು ಹಂಗೆ ಹಿಂಗೆ. ನಾನು ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ನಾನೇ. ಇನ್ನು ನನ್ನ ಮುಂಟೆರ್ನ ಇಬ್ಬರನ್ನು ಕರ್ಕೊಂಡು ಹೋಗಲ್ಲ, ಇಬ್ಬರು ನನ್ನ ಮಕ್ಕಳು ಇಲ್ಲ ಅಂತ ತಿಳ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಯಾರು ಆಡ್ದವನು. ಇವತ್ತು ಗರ್ವ ಬಂದವನಲ್ಲ ಇವನು. ಇಬ್ಬರು ಮಕ್ಕಳು ಫೋನ್ ಮಾಡಿದ್ರಂತೆ, ಅದಕ್ಕೆ ಬಂದ್ರಂತೆ. ಅಲ್ಲ ಇವ್ರೆ ಅಂತಾರೆ ನೋಡು. ಒಬ್ರನ್ನ ಮಾತಾಡ್ಸಲ್ಲ, ನಾವು ಹಂಗಿರ್ತೀವಿ ಹಿಂಗಿರ್ತೀವಿ ಅಂತೇಳಿ ಅಷ್ಟೊಂದು ಹಾರಾಡ್ದ. ಅಷ್ಟೊಂದು ಯಾಕೆ ಅವನು ಹಾರಾಡ್ಬೇಕಾಗಿತ್ತು? ಅಯ್ಯಪ್ಪ ಶೆಡ್ ಇದ್ರು ತಮ್ಮಂಗೆ ಆಡ್ದ ಅವಾಗ. ಹಂಗೇನು ಯಾರೋ ಬಂದ್ರಲ್ಲೆಲ್ಲ ಅಕ್ಕವ ನಿಮ್ಮ ಮನೆಗೆ? ಯಾರಕ್ಕ? ರಂಜಿರ ಅಪ್ಪಯ್ಯನು ಅವ್ರ ಅಮ್ಮಯ್ಯ. ಇವರು ಇಬ್ಬರಳು ಫೋನ್ ಮಾಡಿದ್ರಂತೆ, ಅದಕ್ಕೆ ಬಂದವ್ರಿ. ಅವತ್ತೇನಂಗೆ ಬಂದು ಹಾರಾಡ್ದ. ಏನಂಗೆ ನಿಕ್ಕರನೆ ಉದ್ರುತ್ತೆ ಅಮ್ಮಂಗೆ ಆಡ್ದ. ಅವ್ರೇನು ಬಂದಿದ್ದು? ಅಬ್ಬ ಇನ್ನಿಪ್ಪಟ್ಟು ಹಿಡಿಯೋಕ್ಕಾಗಲ್ಲ ಕಣಮ್ಮ. ಇಬ್ರಾಳ್ನ ಕತ್ತಂಗಿರ ಇಬ್ರಾಳ್ನು ನಾನು. ಅಯ್ಯಪ್ಪ ಹಂಗಾರೆ ಅಪ್ಪ ಅಮ್ಮ ಬೇರೆ ಬಂದರು, ಇನ್ನೆಲ್ಲ ಹಿಡಿಯೋಕ್ಕಾಗಲ್ಲಮ್ಮ. ಇನ್ನು ಇಲ್ಲಾಡು ಕಟ್ಟಾಕಿರೋನಿಲ್ಲ ಕಣಮ್ಮ ಇಬ್ರು. ಅಬ್ಬ ಇನ್ನು ಅಪ್ಪ ಅಮ್ಮ ಬಂದರು ಅಂದಮೇಲೆ ಇನ್ನು ಮ್ಯಾಕೆ ಹೋಗ್ತಾರೆ ಕಣಮ್ಮ. ಈಗಲೇ ಭೂಮಿ ಮೇಲೆ ನಾನಿಲ್ಲ, ಮನ್ಸು ಕೈಗೆ ಸಿಕ್ತಿಲ್ಲ ಅಮ್ಮಂಗೆ ಆಡ್ತಾರೆ. ಇನ್ನು ಅಪ್ಪ ಅಮ್ಮ ಇಬ್ಬರಾಳು ಬಂದುಬಿಟ್ರು, ಇನ್ನು ನೋಡ್ಬೇಕು ಅವ್ರನ್ನ. ಅಲ್ಲ ಅವನು ಆ ಪಾಟಿ ಆಡಿದ್ನಮ್ಮ. ಹಂಗೆ ಅವತ್ತು ಬಂದು ನನಗಿಬ್ಬರು ಮಕ್ಕಳಿಲ್ಲ ಕಣಿ, ನಾನು ಮಾತಾಡ್ಸಲ್ಲ, ನನ್ನ ಸಾಯತಕ್ಕ ನನ್ನ ಮಕ್ಳನ್ನ ಮಾತಾಡ್ಸಲ್ಲ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಎಗ್ರಾಡ್ದನು. ಇವನೇನು ಸೆಲಕ್ಕಲ್ಲ ಒಂದು ಜೀಟ ಇಲ್ದಾನಾಗ್ಯವನಿ. ಅದೇ ಮತ್ತೆ ಇನ್ನು ಅಪ್ಪ ಅಮ್ಮ ಬಂದರು, ಇನ್ನು ಕೇಳಬೇಕು ಯಾವ್ದು ರಂಜಿ ಅವ್ರ ಅಪ್ಪ ಅಮ್ಮ ಬರ್ದಿಲ್ಲ ಹೊತ್ಕೊಂಡೀಟ ಹಂಗೆ ಅಡಕವಾಗಿದ್ಲು. ಇವಾಗ ಒಂದಿಟ್ಟು ಅಪ್ಪ ಅಮ್ಮ ಬೇರೆ ಬಂದರು, ಇನ್ನು ರಂಜಿ ಅವಳು ಇನ್ನು ಬಿಡತ್ತ. ಅವಳಿದ್ದು ಅವಳು ಸೇರ್ಕೊಂಡು ಇನ್ನು ಆಡ್ತಾರೆ. ಅಲ್ಲ ಇವು ನೋಡು, ಇವೇನು ಇಂಥವಾಗೆ ಸುತ್ತಾರ್ಕೊಂಡು ಬಂದವಲ್ಲ. ಅಯ್ಯೋ ದೇವ್ರೆ. ಅಲ್ಲ ಹಿಂಗೆ ಸುತ್ತಾರ್ಕೊಂಡು ಬಂದರೆ ಸ್ವಲ್ಪ ತಗೊಂಬಂಗೆ ಇರ್ತಾರೆ. ಅಲ್ಲ ನಾನು ಹಂಗೆ ಗೌರ್ಮೆಂಟ್ ಕೆಲಸರಿ ಕೊಟ್ಟು ಮದುವೆ ಮಾಡ್ತಿದ್ದೆ, ಹೆಂಗೆ ಆಸೆ ಇಕ್ಕೊಂಡಿದ್ದೆ ಹಂಗೆ ಹಿಂಗೆ. ಇವನಿದ್ದು ಪುಡ್ಲಾರೇನಾಗ್ಯವನಿ. ಪುಡ್ಲಾರಿ ಬಿಡ್ತಾನೆ ಅನ್ಬೇಡ. ನಾವು ಹಂಗೆ ನಾನು ಹಿಂಗೆ ನಾನು ಹೆಂಗೆ ಸಾಕಿದ್ದೆ. ನಾನು ಬೇಕೇ ಬೇಕು ಅಂತ ಹೇಳಿದ್ದು, ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಬೇಕಂದಿದ್ದು ತಗೊಂಬಂದು ಕೊಟ್ಟು ನನ್ನ ಮಗಳನ್ನ ನಾನು ಸಾಕಿದ್ದೀನಿ. ನನಗೇನು ದೊಡ್ಡ ಗ್ರ್ಯಾಂಡ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ ಅಂತೇಳಿ ಇಲ್ಲದ್ದೆಲ್ಲ ಮಾತಾಡೋನು. ಅಯ್ಯಪ್ಪ ನೋಡ್ಬೇಕಿನ್ನಾನು. ಅಯ್ಯಯ್ಯೋ ತಡಿ ನೋಡೋಣ, ನಾನು ಚಾಣ ವಾರಕ್ಕೆ ಬರ್ತಾರೆ. ಈಗಿನ ಬಂದವ್ರಿ ನೋಡೋಣ ಅವರು ಅವತಾರಗಳ ನೋಡೋಣ ತಡಿ. ನಾನು ಭೂಮಮ್ಮರ ಮಂತಕ್ಕೆ ಹೋಗೋಣ ಅಂತ ಹೊಲ್ಟಿದ್ನಮ್ಮ. ಬತ್ತೀಯೇ? ಬತ್ತೀನಮ್ಮ, ನಡಿ ಹೋಗೋಣ. ಅಲ್ಲ ಯಾಕೆ ಇವ್ನು ನೋಡಿ ಸೆಲಕೋಲ ಇಲ್ದಾನು. ಇಟ್ಟೊಂದೆಲ್ಲ ಹಾರಾಡೋದು ಹಾಕ್ಬೇಕಾಗಿತ್ತು, ಇವಾಗ ಸುತ್ತಾಕೊಂಡು ಬರೋದು ಹಾಕ್ಬೇಕಾಗಿತ್ತು. ಏನು ಹಂಗೆ ಹಿಂಗೆ ನಾನು ಆ ಥರ ಈ ಥರ ಅಂತ ಹೇಳಿ ಬಿಲ್ಡಪ್ ಕೊಟ್ಟ ಮಜ್ಗಾರ. ಅದೇ ಮೈತಿ ಹಂಗೆ ಆಡ್ದಾನು ಸುತ್ತಾರ್ಕೊಂಡು ಬಂದವನಲ್ಲ. ತಗ ಅವನಿಗೆ ಬೆಲೆ ಇರಲ್ಲ. ನಡಿ ರಂಜು. ಅಕ್ಕ ಬಾರೆ, ಅಪ್ಪ ಅಮ್ಮ ಬಂದರು. ಅಕ್ಕ ಹೌದೇನು ಅಪ್ಪ? ಬರ್ರಿ ಕುಕ ಬರ್ರಿ. ಯಾವಾಗ ಬಂದ್ರಿ? ಬಾರಪ್ಪ ಅಮ್ಮ, ಬಾ ಕುಕ ಬರ್ರಿ. ಚೆನ್ನಾಗಿದ್ದೀರೇನಪ್ಪ ಅಮ್ಮ? ಚೆನ್ನಾಗಿದೀಯೇ? ಚೆನ್ನಾಗಿದ್ದೀವಮ್ಮ. ಈಗ ನೋಡು ಹಿಂಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರ ಹಂಗೆ? ನಾವು ಭಾಳ ಚೆನ್ನಾಗಿದ್ದೀವಿ ಕಣಮ್ಮ. ಚೆನ್ನಾಗಿದ್ದೀವಿ ನಾವು. ನಿಮ್ಮ ಅಮ್ಮಯಿಂದಂತೂ ಒಂದೇ ಬಲವಂತ. ನಮ್ಗೆ ಇನ್ಯಾರು ಇದ್ದಾರೆ? ಇರಾರಿಬ್ರು ಮಕ್ಕಳು. ನಾವು ಚೆನ್ನಾಗಿಲ್ದಲೆ ಯಾರು ಚೆನ್ನಾಗಿರ್ತಾರೆ? ಹಂಗೆ ಹಿಂಗೆ ಅಂತ ಹೇಳಿ ಏನು ನಿಮ್ಮ ಅಮ್ಮಯಿಂದ ಒಂದೇ ಸಮನೆ ಗಲಾಟೆ ಕಣಮ್ಮ. ಅದಕ್ಕಾಗಿನ ನಾನು ಕರ್ಕೊಂಬಂದತ್ತ. ಇನ್ನೇನು ಬಿಡತ್ತ, ನಮ್ಗೆ ಇನ್ಯಾರು ಇದ್ದಾರೆ ಅಂತ ಹೇಳಿ. ಬಿಡಪ್ಪ, ಹೆಂಗೋ ಬಂದ್ರಲ್ಲ ಅಷ್ಟೇ ಸಾಕು. ನನಗಂತೂ ಎಷ್ಟೊತ್ತಿಗೆ ಬತ್ತಿರೋ ಅನ್ನಿಸ್ಬಿಟ್ಟಿತ್ತು. ನಿಜವಾಗ್ಲೂ ನನಗೇನೋ ಅಪ್ಪ ನಮ್ಮ ಬಂದರೆ ಸಾಕಪ್ಪ ನಮ್ಮ ಮನೆಗೆ ಅನಿಸಿತ್ತು. ಆಗಳ ಬಂದವ್ರೆ ರಂಜಿ, ನಿಮ್ಮ ಅಪ್ಪ ನಮ್ಮ ಬಂದವ್ರೆ ಏನು? ನಮ್ಮ ಅಪ್ಪ ನಮ್ಮಮ್ಮ ಇಬ್ರು ಬಂದವ್ರೆ. ಇನ್ನೇನು ನಾವೇನು ಯಾವತ್ತೂ ಪಟ್ಟು ಚಿಂತೆ ಮಾಡಲ್ಲ. ಇಷ್ಟು ದಿವಸ ನಮ್ಮ ಅಪ್ಪ ನಮ್ಮಮ್ಮ ಬರಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಈ ಪಟ್ಟೆ ನಾವೇನು ಯಾವ ತಲೆ ಕೆಡಿಸ್ಕೊಂಬಲ್ಲ. ಕೆಲಸನ ನಾವು ಅದರದ್ದು ಬಗ್ಗೆ ಆಗಲಿ ಹೇಳು, ಏನು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಲೇಪು ಬಗ್ಗೆ ಆಗಲಿ ಹೇಳು, ಏನು ತಲೆ ಕೆಡಿಸ್ಕೊಂಬಲ್ಲ. ನಮಗೆ ಇದೊಂದೇ ಚಿಂತೆ ಇದ್ದಿದ್ದು. ಇವಾಗ ಇವರು ಬಂದ್ರಲ್ಲ, ನಾವು ಇವರು ಚೆನ್ನಾಗಾದವಲ್ಲ, ಅಷ್ಟೇ ಸಾಕು ನಮಗೆ. ಹೆಂಗೋ ಇಬ್ಬರು ಚೆನ್ನಾಗಿದ್ದೀರ ಅಕ್ಕ ತಂಗಿಯರು ಇಬ್ಬರಾಳು ಅಂತ ಹೇಳಿ ವಿಷಯ ಕೇಳಪಟ್ಟೆ.
ಚೆನ್ನಾಗಿದ್ದಾರೆ ಮನೆ ಕಡೆಗೂ ಲೇಪುಗೂ ಗೌರ್ಮೆಂಟ್ ಕೆಲಸ ಆಗೈತೆ ಎಂಬುದು ಕೇಳ್ಪಟ್ಟೆ. ಆಮೇಲೆ ಹೇಳೋಣ, ಸುಮ್ಮನೆ ನೀನೇನು ಹೇಳಕ್ಕೆ ಹೋಗ್ಬೇಡ, ನೀನೇನು ಮಾತಾಡಕ್ಕೆ ಹೋಗ್ಬೇಡ. ಹ್ಞೂನಪ್ಪ, ನಾವು ಚೆನ್ನಾಗಿದ್ದೀವಿ ಅಕ್ಕ ತಂಗಿಯವ್ರಿಬ್ರು. ನೀವೇ ಬರ್ದಿಲ್ಲದೆ ನಮಗೆ ಅರ್ಧ ಬೇಜಾರಾಗಿತ್ತು. ಯಾರು ಮಾತಾಡ್ಸಿದ್ರೆ ಏನಕ್ಕೆ ಬಂದಂಗೆ, ಯಾರಿದ್ರೆ ಏನಕ್ಕೆ ಬಂದಂಗೆ. ನಮ್ಮಪ್ಪ ನಮ್ಮಮ್ಮ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗೋದು ನಮಗಿಬ್ಬರಳಿಗೂ ಅಷ್ಟೇ. ಅಕ್ಕಯ್ಗೂ ಅಷ್ಟೇ, ನನಗೂ ಅಷ್ಟೇ ತುಂಬ ಬೇಜಾರಾಗೋದು. ಅಯ್ಯೋ ಏನಪ್ಪ ಮಾಡಲಿ, ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ, ನೆಮ್ಮದಿ ಇಲ್ಲ ಅನ್ನಿಸ್ತಿತ್ತು. ಇವಾಗ ನೀವು ಬಂದ್ರಲ್ಲ ನಮ್ಗೆ ಅಷ್ಟೇ ಸಾಕು. ಚೆನ್ನಾಗಿದ್ದಾರೆ ಪಾಪ. ಇವಾಗ ಒಂಥರ ಅವ್ರಿಗೆ ನೀವು ಬರ್ದಿಲ್ಲದೇ ಚಿಂತೆ ಆಗಿದ್ದು. ಇವಾಗ ನೀವು ಬಂದಿದ್ದಕ್ಕೆ ನೋಡಿ ಇಬ್ಬರು ಮಕ್ಳಿಗೂ ಎಷ್ಟು ಖುಷಿ ಆಗ್ಬಿಟ್ಟೈತೆ. ನಮಗೇನೋ ಚೆನ್ನಾಗಿರ್ಬೇಕು ಎಂಬುದೇ ಕಣಮ್ಮ ಇದ್ದಿದ್ದು. ಈಗ ಇನ್ನಮ್ಮ ಅಯ್ಯಪ್ಪನೇನೆ ಬೇಡ 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 ಅಂತಿತ್ತು. ಈಗ ನಮ್ಮ ಅಯ್ಯಪ್ಪನಿಂದಲೇ ನಿಂಗೆಲ್ಲ ಆಗಿದ್ದು. ನಾನೇನೋ ನನ್ನ ಮಕ್ಕಳು ಇಬ್ಬರು ಚೆನ್ನಾಗಿರ್ಬೇಕು ಅಂತ ಹೇಳಿ ಸುಮ್ಮನೆ ಚೆನ್ನಾಗಿರ್ತಿದ್ದಿ. ಅಪ್ಪನೇನೆ ನಮ್ಮ ಲೇಪ ಮದುವೆ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದು. ಬೇಡ ಏನೋ ಆಗೈತೆ, ಇವಾಗ ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರಮ್ಮ. ಅದೇ ಮತ್ತೆ ನಾವು ಹಂಗೆ ಅನ್ಕೊಂಡು ಬತ್ಲಾಗಿ ನೀ ಏನು ಅತ್ಲಾಗೆ ಅಂತ ಹೇಳಿ ಅದಕ್ಕೆ ಸುಮ್ಮನಾಗಿದ್ದು. ನೀ ಬಿಡತ್ತಾಗ ಮಸ್ತಾಗ ಆಗವ್ರೆ ಊರಾಗೂ ಎಲ್ಲರೂ ಹೇಳಿರು, ಏನು ಬಿಡು ನಿನ್ನ ಮಗಳೇನು ಆಗಬಾರ್ದಾರ್ನೇನು ಆಗಿಲ್ಲ, ಹೆಂಗೋ ಚೆನ್ನಾಗಿರೋ ಹುಡುಗನೇ ಮದುವೆ ಆಗಿದ್ದಾಳೆ, ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ, ಚೆನ್ನಾಗಿದ್ದಾಳೆ ನಿನ್ನ ಮಗಳು, ಯಾಕೆ ಸುಮ್ಮನೆ ಹಂಗೆ ಹಿಂಗೆ ಅಂತೇಳಿ ತುಂಬ ಜನ ಹೇಳಿದರು. ಅದೇ ಮತ್ತೆ ಏನಾಗಲ್ಲ, ಸುಮ್ಮನೆ ಚೆನ್ನಾಗಿರ್ಬೇಕಷ್ಟೇ. ಇವಾಗ ನೀವು ಬಂದಿರೋದಕ್ಕೆ ನೋಡು ಅವ್ರಿಗೆ ಎಷ್ಟು ಖುಷಿ ಆಗೈತೆ. ಯಾವ ಅತ್ತೆ ಮಾತಾಡ್ಸಿದ್ರೇನಂತೆ, ಮಾವ ಮಾತಾಡ್ಸಿರೇನಂತೆ, ಯಾರಿದ್ರೇನಂತೆ, ನೀವು ಇಲ್ಲದ್ದು. ಅದಕ್ಕೋಸ್ಕರ ಇವರು ದಿನ ಕಾಯ್ತಾ ಇದ್ರು, ಬರ್ತೀರಾ ಅಂತೇಳಿ. ಇವತ್ತು ಬಂದಿದ್ದೀರಾ. ಅಪ್ಪ ಏನು ಮಾಡೋಣಪ್ಪ, ಜ್ಯೂಸ್ ಮಾಡಲ, ಕಾಫಿ ಮಾಡಲ, ಟೀ ಮಾಡಲ, ಏನು ಬೇಕು ಹೇಳಪ್ಪ ನಿನಗೆ? ನನಗೆ ಜ್ಯೂಸೇ ಮಾಡಮ್ಮ. ಕಾಫಿ ಟೀ ಏನು ಬೇಡ, ಬಿಸಿಲು ಜಾಸ್ತಿ, ಜ್ಯೂಸೇ ಮಾಡಿಬಿಡು. ಮಾಡ್ತಾಳೆ ಹೇಳಪ್ಪ, ಮಾಡ್ತಾಳೆ ಅಕ್ಕಯ್ಯ. ನೀವು ಆ ಕಡೆಗೆ ಇದ್ದೀರೇನಮ್ಮ? ಲೇಪು ನೀವು ಆ ಕಡೆ ಮನೆಯಾಗೆ ಅದೇ ಭೂಮಿಗೆ ಬಂದೈತಲ್ಲ ಆ ಮನೆಯಾಗೆ ಇದ್ದೀರಾ? ನಮ್ಮ ಅದೇ ಮನೆಯಾಗಿರೋದು. ಇವಾಗ ಇಲ್ಲೇ ಇದ್ದಾಳೆ, ಒಂದೆರಡು ದಿನ ಇಲ್ಲೇ ಇರ್ಬಾ ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ. ಆಮೇಲೆಲ್ಲ ಮಾತಾಡ್ತೀನಿ. ಇಲ್ಲೇ ಇದ್ದಾಳೆ ಸದ್ಯಕ್ಕೆ, ಇವಾಗ ನಮ್ಮ ಮನೆಯಾಗೇನೆ ನಾನೇ ಕರ್ಕೊಂಬಂದು ಇಕ್ಕೊಂಡಿದ್ದೀನಿ. ಜ್ಯೂಸ್ ಮಾಡ್ತೀನಿ, ನಿಂಬೆಣ್ಣೆ ಇದ್ದಾವೆ, ಜ್ಯೂಸ್ ಮಾಡ್ತೀನಿ ತಡಿ. ಏನಮ್ಮ ಖುಷಿ ಆಯ್ತೇನೋ ಲೇಪು? ಅಯ್ಯೋ ನಾನು ತುಂಬ ಬೇಜಾರಲ್ಲಿದ್ದೆ. ನಮ್ಮಪ್ಪ ನಮ್ಮಮ್ಮ ಬಂದಿದ್ದಕ್ಕೆ ಅದೆಲ್ಲ ಮರ್ತು ಹೋಗ್ಬಿಡ್ತು. ನನಗೆ ತುಂಬ ಬೇಜಾರಾಯಿತು ಅವಾಗಿಂದಲೂ. ಇವಾಗ ಅವರಿಬ್ರು ನೋಡ್ಬಿಟ್ಟು ಬಂದ್ರಲ್ಲಪ್ಪ ನಮ್ಮನ್ನು ಮಾತಾಡಿಸ್ಕೊಂಡು, ನಮ್ಮಪ್ಪ ನಮ್ಮಮ್ಮ ಅಂತ ಹೇಳಿ ನನಗೆಲ್ಲ ಮರ್ತೋಗ್ಬಿಡ್ತು, ಅನ್ನೋವೆಲ್ಲ ಹೋಗ್ಬಿಡ್ತು. ಏನೋ ಒಂಥರ ಅದ್ಭುತ ಇದ್ದಂಗೆ ಆಯ್ತು ಇವಾಗ ನನಗೆ. ಹಾಗೆ ಅನ್ಸದ್ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯ? ಅವರು ತೆಗಿಸ್ಬೇಕು ಅಂತಲೇ ತೆಗೆಸಿದ್ದಾರೆ. ಮತ್ತು ಕೆಲಸದಿಂದ ತೆಗಿಸ್ಬೇಕು ಅಂತಲೇ ಮಾಡಿರೋದು. ಏನೇ ಅಂದ್ರೂ ಒಳ್ಳೆಯವರಲ್ಲ ಅವರು. ಕೆಲಸದಿಂದ ತೆಗಿಸ್ಬೇಕು, ಏನಾದರೂ ಒಂದು ಮಾಡಬೇಕು ಅಂತಲೇ, ಅದೇ ಬೇಕಲ್ಲ ಅಂತಲೇ ಮಾಡಿರೋದು. ಮಾಡಲಿ ಬಿಡು. ಯಾರು ಮಾಡಿರೋದು? ಏನೋ ಮಾತಾಡ್ತಾ ಇದೆಯಾ ಆತ ಕೆಲಸದಿಂದ ಅಂತ? ಬಿಡಪ್ಪ, ಇವಾಗಿನ ಬಂದಿದ್ದೀರಾ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ, ಅದೇನೋ ಎತ್ತ ಅಂತೇಳಿ. ನಮ್ಮಪ್ಪ ಕೇಳ್ಬಿಟ್ರೆ ಮುಗೀತು, ಏನಾದರೂ ಒಂದು ಮಾಡಿಬಿಡುತ್ತೆ ಸಿಂಡಕ್ಕ. ನಮ್ಮಪ್ಪ ನಮ್ಮಮ್ಮ ಇದ್ರೆ ಏನೋ ಅಂತಾರೆ, ನಮಗೂ ಧೈರ್ಯ ಅಲ್ಲ. ನಮ್ಮಪ್ಪ ಇಂಥವು ಏನೋ ಗೊತ್ತಾಗ್ಬಿಟ್ರೆ ಯಾರನ್ನಾದ್ರೂ ಕೇಳ್ಕೊಂಡು ನಮಗೆ ಮಾಡಿಸ್ಕೊಡುತ್ತೆ ಬಿಡು. ನಮ್ಮಪ್ಪ ನಮ್ಮಮ್ಮ ಇರು ಬಂದ್ರಲ್ಲ, ನಮ್ಮಪ್ಪ ಬಂತಲ್ಲ ಅಷ್ಟೇ ಸಾಕು ನಮಗೆ. ಕೆಲಸ ಹೋದ್ರೂ ನನಗೆ ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇವಾಗ ನಮ್ಮಪ್ಪ ಬಂತಲ್ಲ, ಏನಾದರೂ ಇಳ್ಕೊಂಡು ನನಗೆ ಕೆಲಸ ಕೊಡಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ, ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತೈತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.